ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೇಗ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗ್ತಾಯಿದ್ದೀನಿ. ಸ್ಕೂಲ್ ಹತ್ರ ಹೋಗಬೇಕು, ಮಕ್ಕಳದ್ದು ಎಕ್ಸಿಬಿಷನ್ ಇತ್ತು. ಸೊ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಪೂಜೆ ಎಲ್ಲ ಮಾಡಿ ಟಿಫನ್ ಬಂದು ಪೊಂಗಲ್ ಮಾಡಿದೆ. ಟಿಫನ್ ಎಲ್ಲ ಮುಗಿಸಿ ಸ್ಕೂಲ್ ಹತ್ರ ಹೊರಟೆ. ಸ್ಕೂಲ್ ಹತ್ರ ತುಂಬ ಬಿಸಿಲಿತ್ತು. ಮಕ್ಕಳದ್ದು ಎಕ್ಸಿಬಿಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಮಕ್ಕಳು. ಒಬ್ರಿಗಿನ್ನ ಒಬ್ಬರು ತುಂಬ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದೆ. ತುಂಬ ಬಿಸಿಲಿರೋದ್ರಿಂದ ತಲೆನೋವಿತ್ತು, ಮಲ್ಕೊಂಡ್ಬಿಟ್ಟೆ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ಸು, ಶನಿವಾರದ್ದು. ನಾನು ಈ ಥರ 2-3 ಕಾಯಿಗಳನ್ನ ಒಡ್ಕೊಂಡು ಒಂದೇ ಸತಿ ತುರಿದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಅರ್ಜೆಂಟ್ ಇದ್ದಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನನ್ನ ಮಗಳು ಈ ರೀತಿ ರಾಗಿ ಹಸಿಟ್ಟನ್ನು ಒಂದ್ರಿ ಆಡ್ತಾ ಇದ್ದಾಳೆ. ಇವತ್ತು ದೋಸೆ ಮಾಡಿದೆ ಟಿಫನ್ನು. ಮಕ್ಕಳು ರಜೆ ಇರೋದ್ರಿಂದ ನಿಧಾನಕ್ಕೆ ಎದ್ದೇಳ್ತಾರೆ. ಅವ್ರಿಗೆ ಈ ರೀತಿ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಇದಕ್ಕೆ ಕಡಲೆ ಬೀಜದ ಚಟ್ನಿ ಮಾಡಿದೆ. ಸಾಮಾನ್ಯವಾಗಿ ನಾನು ದೋಸೆ, ಇಡ್ಲಿ ಇದೆಲ್ಲ ರಜೆ ಇದ್ದಾಗಲೇ ಮಾಡ್ತೀನಿ. ಯಾಕಂದರೆ ಮಕ್ಳಿಗೂ ಬಿಸಿ ತಿನ್ನೋದಕ್ಕೆ ಸರಿ ಹೋಗುತ್ತೆ. ನಾನು ಟಿಫನ್ ಹಾಕ್ತಿದ್ದಂಗೆ ಸಾಂಬಾರು ಕೂಡ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನ ಅನ್ನ ಮತ್ತು ಮುದ್ದೆ ಮಾಡ್ಕೊಳ್ತೀನಿ. ಯಾಕಂದರೆ ಈಸಿ ಆಗುತ್ತೆ. ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿಟ್ಟು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ. ಮೆಣಸಿನ್ಕಾಯಲ್ಲಿ ತುಂಬ ಧೂಳಿರುತ್ತೆ. ಇವತ್ತು ಬಿಸಿಲು ಬೇರೆ ತುಂಬ ಚೆನ್ನಾಗಿತ್ತು. ಮೆಣಸಿನ್ಕಾಯಿ ಎಲ್ಲ ತೊಳೆದು ಒಣಗಾಕ್ತಾಯಿದ್ದೀನಿ. ನೋಡಿ ಎಷ್ಟು ಮಣ್ಣಿರುತ್ತೆ ಅಂತಂದರೆ ಅಷ್ಟು ಮಣ್ಣಿರುತ್ತೆ. ನನಗೆ ಗೊತ್ತಾದಂಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.